12:30 ನನಗೆ ನಾನೇ ಫೋನ್ ಮಾಡಿದ್ದೆ. ಅವಾಗ ನಮ್ಮಪ್ಪ ಅರ್ಜೆಂಟಾಗಿ ಬರಕ್ಕೆ ಹೇಳಿದ್ರು. ನಮ್ಮಪ್ಪ ಫೋನ್ ಮಾಡಿದ್ದು ಬೇಗ ಅರ್ಜೆಂಟಾಗಿ ಮನೆಗೆ ಬಾ ಅಂತ ಫೋನ್ ಮಾಡಿದ್ದು. ಏನು ವಿಷಯ ಅಂತ ಏನು ಹೇಳಿರಲಿಲ್ಲ. ಆಮೇಲೆ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ಮೇಲೆ ನನಗೆ ಗೊತ್ತಾಗಿದೆ ಈ ವಿಷಯ ಅಂತ. ಇದು ಚಾಕು ಹಾಕಿ ಸಾಯಿಸಿದ್ದಾನೆ ಅಂತ. ಇದು ನಮ್ಮ ಅಪ್ಪಂಗೂ ಮತ್ತೆ ಇವರ ಛಾಯಾ ಅಂತ ಅಕ್ರಮ ಸಂಬಂಧ ಇತ್ತು. ರೀಸೆಂಟಾಗಿ ಹೋಗಿದ್ರು. ಅದ್ರ ಮೇಲೆ ಡೌಟ್ ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ. ಆವಾಗ ನಾನು ನಮ್ಮಮ್ಮನು ಇಲ್ಲಿಗೆ ಬಂದು ಒಂದು ಸ್ವಲ್ಪ ಕಿರಿಕ್ ಮಾಡ್ಕೊಂಡಿದ್ವಿ. ಆಮೇಲೆ ನಮ್ಮಪ್ಪನೂ ನಾವು ಒಂದಾಗಿದ್ವಿ ಅಂಕಲ್. ಇವ್ರಿಗೂ ಏನೂ ಸಂಬಂಧ ಇರಲಿಲ್ಲ. ಆವಾಗ ಇವ್ರ ಮಗ ಫೋನ್ ಮಾಡಿ ಕರ್ಸ್ಕೊಂಡು ಚಾಕು ಹಾಕಿ ಸಾಯಿಸಿರೋದು ಅಂಕಲ್. ಅವ್ರ ಮಗನೇ ಕರ್ಸ್ಬಿಟ್ಟು ಚಾಕು ಹಾಕಿ ಸಾಯಿಸಿರೋದು. ನಮ್ಮಮ್ಮ ಬೇಕು ಅಂತ ಬಂದಿಲ್ಲ ಅಂಕಲ್. ಇಲ್ಲಿ ಗೊತ್ತಿದ್ದಿದ್ರೆ ನಾನು ಬರ್ತಾ ಇದ್ದೆ ಅಂಕಲ್. ನನ್ನ ಕಾಲೇಜಿಗೆ ಇವಾಗ ಗೊತ್ತಾಗಿರೋದು ಏನು ಅಂದರೆ ಅವ್ರ ಮಗನೇ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು ಅಂಕಲ್. ಇದು ಅವನೇ ಕರ್ಸ್ಬಿಟ್ಟು ಫೋನ್ ಮಾಡಿ ಕರ್ಸ್ಬಿಟ್ಟು ಕೊಲೆ ಮಾಡಿರೋದು ಅಂಕಲ್. ಅವನ ಮಗ ಅಂಕಲ್ ಜಗಳ ಆಗಿತ್ತು. ಅವಾಗ ಏನು ಕಿರಿಕ ಆಗಿರ್ಲಿಲ್ಲ. ನಮ್ಮ ಅಪ್ಪಂಗೂ ಮತ್ತೆ ಅವರ ತಾಯಿಗೂ ಇದು ಅಕ್ರಮ ಇದೇ ವಿಷಯಕ್ಕೆ ಜಗಳ ಆಗಿದ್ದು ಅಂಕಲ್. ಹೋದ ತಿಂಗಳಿಂದ ಆಗಿದ್ದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಬ್ಯಾಡ್ರಳ್ಳಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದ್ವಿ ಕಂಪ್ಲೇಂಟ್. ಅಂಕಲ್ ನಮ್ಮ ಅಕ್ಕ ಈ ವಿಷಯ ಕೇಳ್ಬಿಟ್ಟು ಆಸಿಡ್ ಕೊಡ್ತಿದ್ದಾಳೆ. ನಮ್ಮ ತಾಯಿಯವ್ರ ಫ್ರೆಂಡೇ ಅವ್ರು ಕರ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿರೋದು. ಇವಾಗ ಔಟ್ ಆಫ್ ಡೇಂಜರ್ ಅಂದಿದ್ದಾರೆ. ಕಾರಣ ಏನ್ ಹೇಳ್ತೀಯಪ್ಪ, ಚಿಕ್ಕ ಹುಡುಗ ಇನ್ನು ಈ ಮಟ್ಟಕ್ಕೆ ಇಬ್ಬರನ್ನು ಕೊಲೆ ಇದು ಮಾಡಿದಾರಲ್ಲ, ಏನ್ ಹೇಳೋಣ ಅಂತ ಗೊತ್ತಾಗ್ತಲ್ಲ. ಒಂದ್ ಸ್ವಲ್ಪ ಜಗಳ ತರ ಕಾಣ್ತಾನ ಏನು? ನಾವು ಅವತ್ತು ನೋಡಿದಾಗ ಅವನೇನೋ ಆ ಥರ ಏನು ಇರಲಿಲ್ಲ ಅಂಕಲ್. ಒಳ್ಳೆನೇ ಅನ್ಕೊಂಡಿದ್ದೆ. ಬಟ್ ಈ ಥರ ಮಾಡ್ತಾನೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಅಂಕಲ್. ನಿಮ್ಗೆ ಹುಡುಗನ ಪರಿಚಯ ಇತ್ತ ಮುಂಚೆ? ಇಲ್ಲ ಅಂಕಲ್, ಪರಿಚಯ ಇರಲಿಲ್ಲ. ಸರಿ, ನಿಮ್ಮ ಹೆಸರು? ದೀಕ್ಷಿತ್ ಅಂತ. 18. ಈಗ ನಿಮ್ಮ ಅಮ್ಮ ಮತ್ತೆ ನಿಮ್ಮ ಮಾವ? ಹಾಂ. ಯಾರು ಮಾವ ಅಂದ್ರೆ? ನಮ್ಮ ತಾಯಿಯವ್ರ ತಮ್ಮ ದೀಪು ಅಂತ. ಬರ್ತಾ ಇದ್ದಾರೆ. ಸಾಗಾಗಿ ಅಲ್ಲಿ ಹಾಸ್ಪಿಟ್ಲಲ್ಲಿ ಇಂಜೆಕ್ಷನ್ ಹಾಕ್ಕೊಂಡು ನಮ್ಮ ಅಕ್ಕಗೆ ಫೋನ್ ಮಾಡಿದ್ದಾರೆ. ಹೋಗ್ತಾ ನಿಂತ ಬಂದಿರೋದು ಅಷ್ಟೇ ಗೊತ್ತಿರೋದು. ಗಾಡಿನೂ ಮನೆ ಹತ್ರ ನಿಂತಿದೆ, ಎಲ್ಲ ಗಾಡಿನೂ ಅವ್ನು ಆಟೋ ಮಾಡ್ಕೊಂಡು ಬಂದಿರೋದು. ನಾನು ಈಗ 12:30 ಈ ಥರ ಅಂತ ನನ್ನ ಮಗಳಿಗೆ ಫೋನ್ ಮಾಡೋದು. ಏನು ವಿಷಯ ಅಂದ್ರೆ ಹಾಸ್ಪಿಟ್ಲು ಇಲ್ಲೊಂದು ಇಲ್ಲಿ ಬಂದು ಲೊಕೇಶನ್ ಹಾಕಿದ್ರು. ಅವು ಈಗ ಬಂದಿದ್ದು ಏನಂತ ಗೊತ್ತಿಲ್ಲ. ಅದು ಏನಕ್ಕೆ ಬಂದರು, ಇವ್ರು ಯಾರೋ ಗೊತ್ತಿಲ್ಲ, ಅವ್ರು ಯಾರೋ ಗೊತ್ತಿಲ್ಲ. ಮುಂಚೆ ಬೇರೆ ಗಲಾಟೆ ಆಗಿತ್ತು ಗೊತ್ತಿಲ್ಲ ಸರ್. ನಮ್ಮ ಮಗಳಿಗೆ ಕೊಟ್ಟು 1 ವರ್ಷ ಆಗಿದೆ ಅಷ್ಟೇ. ಅದೇ ಮೇಡಮ್ 1 ವರ್ಷ ಆಗಿದೆ. ಅವ್ರ ಫ್ಯಾಮಿಲಿ ನಮಗೇನು ಗೊತ್ತು. ನಾನು ಮನೆಗಿದ್ದ, ನಮ್ಮ ಮನೇಲಿ ಇಬ್ಬರು ಗಂಡ ಹೆಂಡತಿ ಇಬ್ಬರು ಇದ್ದರು. ಮಗಳು 4 ತಿಂಗಳು ಬಸ್ಸರಿ ನಾವು ಮನೇಲಿ ಇಟ್ಕೊಂಡಿದ್ವಿ. ಪ್ಲೀನು ಮನೇಲಿ ಇಟ್ಕೊಳ್ತೀವಿ. ಇವ್ರಿಗೆ ಇಲ್ಲಿ ಡೆತ್ ಆಗಿರೋ ನಿಮ್ಮ ಪರಿಚಯ ಇಲ್ಲ? ಡೆತ್ ಆಗಿರೋನು ನಾನು ಅಳಿಯಾನೆ, ಬೇರೆ ಯಾರು ಅಲ್ಲ. ಬೇರೆಯವ್ರು ಸಿಗ್ತಾರೆ ಅಂದರೆ ನನಗೆ ಗೊತ್ತಿಲ್ಲ. ಅದು ಅವ್ರ ವೈಯಕ್ತಿಕ ಏನಿದೆ ಗೊತ್ತಿಲ್ಲ, ಅವ್ರ ಪರ್ಸನಲ್ ಏನಿದೆ ನಮಗೆ ಗೊತ್ತಿಲ್ಲ. ಅಲ್ಲ ಸರ್, ಇನ್ನೊಂದು ನಮ್ಮ ಮನೆಗಿದ್ರು. ನಿಮ್ಮಲ್ಲೇ ಇದ್ರು? ನಮ್ಮ ಮನೆಗೆ ಯಾವಾಗ ಬಂದಿದ್ರು? ಇಲ್ಲ, ಬೆಳಗ್ಗೆ ಮಾಮೂಲಿ ಡ್ಯೂಟಿಗೆ ಹೋಗೋ ಹೊರಟೆ ಇರೋದು ಅಷ್ಟೇ. ನಾವು ಡ್ಯೂಟಿಗೆ ಹೊರೈತೆ ತಿಳ್ಕೊಂಡಿದ್ದು. ಇಲ್ಲ, ಹೊರಡೆ ಬಿಟ್ಟಿಲ್ಲ. ಈಗ ನೀವು ಇದ್ದಿದ್ದ ಮನೆಗೆ ಮತ್ತೆ ಇವರು ನಾವಿರೋ ಮನೆಗೆ ಎಷ್ಟು? ನಾವಿರೋ ಸಂಗೂರು ಬೇರೆ ಸರ್. ನಾವು ಸಂಗೂರು ಗಟ್ಟೆ ಪೈಪ್ಲೈನಲ್ಲಿ ಇರೋದು. ಇವರು ತಿಗಲ್ಟಪಳ್ಳಿಯಲ್ಲಿರೋದು. ಗೊತ್ತಿಲ್ಲ ಸರ್, ಏನಂತಾನೆ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಗೇನು ಹೇಳಿಲ್ಲ. ಈಗ ಬಂದಮೇಲೆ ಅಕ್ಕ ಕರೆದು ಬಂದವನೇ ಅಷ್ಟೇ ಗೊತ್ತಿರೋದು. ಅಲ್ಲಿಂದ ಇವ್ರದ್ದು ಒಳಗಿಂದ ಏನಿತ್ತು, ಯಾವಾಗಿಂದ ಏನಿತ್ತು ಗೊತ್ತಿಲ್ಲ. ಈಗ ನಮ್ಗೆ ಹೊಟ್ಟೆ ಉರಿತಾರೆ. ಅಳಿನ ಕಳ್ಕೊಂಡೆಲ್ಲ ಮಗಳು ಹಿಂಗೆ ಆತಲ್ಲ, ಅದು ನಮ್ಮೊಂದು ಫೀಲಿಂಗ್ ಇರುತ್ತೆ. ಮಗಳು ಏನು ಮಾಡ್ತಾರೆ ಸರ್? ಅವಳು ಗಟ್ಟೆ BE ಪಾಸ್ ಆಗಿದ್ದಾಳೆ. ಇಲ್ಲಿ ಪೇಣ್ಯದಲ್ಲೇ ಫ್ಯಾಕ್ಟ್ರಿಗೆ ಹೋಗ್ತಾರೆ ಸರ್. ಅವ್ರ ಭಾವನ ಹತ್ರನೇ ನಮಗೆ ಮದುವೆ ಮಾಡಿಕೊಟ್ಟಾಗ ಭಾವನ ಹತ್ರನೇ ಕೆಲಸ ಮಾಡ್ತಿದ್ದಿದ್ದು. ಫ್ಯಾಕ್ಟ್ರಿಯಲ್ಲೇ ಜೊತೆಲಿ ಇದ್ದಿದ್ದು. ಆಮೇಲೆ ಕೊನೆಗೆ ಅವ್ರವ್ರಿಗೇನಾಯಿತು, ನಾನು ಹೋಗಲ್ಲ ಮಾವ ಅಂತ ನಮ್ಮ ಮನೆಗೆ ಇರ್ತೀನಿ, ಇರಿಸ್ಕೊಂಡು ಮಗಳಿದ್ಮೇಲೆ ಅಳಿಯ ಈಚೆ ಹಾಕೋದಂತ ಇರಿಸ್ಕೊಂಡಿದ್ದು. ಅಲ್ಲ ಸರ್, ಈಗ ಇನ್ಸಿಡೆಂಟ್ ಆದಮೇಲೆ ಗೊತ್ತಿಲ್ಲ. ಯಮುನವ್ರ ಮಗಳೇನು ನಮಗೆ ಗೊತ್ತಿಲ್ಲ. ಯಾರು ನೋಡಿಲ್ಲ. ನಾನು ಇಲ್ಲೇ ಕೂತಿದ್ದೀನಿ ಬಂದು. ನನ್ನ ಚಪ್ಪಲಿ ಕೂಡ ಹಾಕೊಂಡು ಗೊತ್ತಿಲ್ಲ ಸರ್. ಅವ್ರ ಮಗನ ಕೇಳಿದ್ರು, ಎಲ್ಲ ಇರ್ಬೇಕು. ಮೇಘನಾ ಅಂತ ಅವ್ರ ಅಣ್ಣನ ತಮ್ಮ ಇಲ್ಲೇ ಇದ್ದಾನೆ, ಅವ್ರು ಕೇಳಿ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ. ನಂದೇನು ಕೇಳಿದ್ರೆ ಅಷ್ಟೇ. ಬೇರೆಯವ್ರದೆಲ್ಲ ನಮ್ಗೆ ಬೇಕಾಗಿಲ್ಲ, ಬೇರೆಯವ್ರದ್ದು ನನಗೆ ಬೇಕಾಗಿಲ್ಲ. ಸುರೇಶ್ ಅಂತ. ನಮಸ್ಕಾರ. ಇವತ್ತು ಬೆಳಗ್ಗೆ ಸುಮಾರು
9:30 11:30 ಸಮಯದ ನಡುವೆ ನಮ್ಮ ಪೀಣ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯ HMT ಲೇಔಟ್ನಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿರ್ತದೆ. ಇದರಲ್ಲಿ ಒಬ್ಬರು ಮಹಿಳೆ ಯಮುನಾ ವಯಸ್ಸು 36, ವೈಫ್ ಆಫ್ ಮಲ್ಲೇಗೌಡ ಅನ್ನೋರು, ಮತ್ತು ಅವರ ಸಹೋದರ ಸುದೀಪ್ ವಯಸ್ಸು 34 ವರ್ಷ. ಇವರಿಬ್ಬರನ್ನು ಒಂದು ಮನೆಯಲ್ಲಿ ಕೊಲೆ ಮಾಡಲಾಗಿರ್ತದೆ. ಸೊ ಇದು ಕೊಲೆ ಆಗಿರ್ತಕ್ಕಂಥ ಮನೆ ಈ ಛಾಯಾ ವೈಫ್ ಆಫ್ ಉಮೇಶ್ ಎನ್ನುವರಿಗೆ ಸೇರಿರುವುದಾಗಿರ್ತದೆ. ಸೊ ಇದರ ಹಿನ್ನೆಲೆ ನಮಗೆ ದೂರುದಾರರು ನೀಡಿರುವ ದೂರಿನಂತೆ ಈ ಮಲ್ಲೇಗೌಡ ಅಂದ್ರೆ ಮೃತ ಯಮುನಾ ಅವರ ಹಸ್ಬೆಂಡ್ ಆದಂತಹ ಮಲ್ಲೇಗೌಡ, ಆತನಿಗೆ ಈ ಛಾಯಾ ಅನ್ನುವ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಅವರ ಪತ್ನಿ ಯಮುನಾ ಕೆಲವು ತಿಂಗಳುಗಳಿಂದ ಮನೆಯಲ್ಲಿ ಜಗಳ ಮಾಡ್ತಾ ಇರ್ತಾರೆ, ಮತ್ತು ಈ ಛಾಯಾ ಜೊತೆಗೂ ಕೂಡ ಹಿಂದೆ ಕೂಡ ಜಗಳ ಮಾಡಿರ್ತಾರೆ ಅಂತ ತಿಳಿದು ಬಂದಿರ್ತದೆ. ಸೊ ನಂತರ ಅವರು ರಾಜಿ ಆಗಿರ್ತಾರೆ. ಆದ್ರೆ ಇತ್ತೀಚೆಗೆ ಮತ್ತೆ ಯಮುನಾ ಮತ್ತು ಛಾಯಾ ಅವರ ನಡುವೆ ಜಗಳ ಆಗ್ತಾ ಇರ್ತದೆ. ಸೊ ಇವತ್ತು ಕೂಡ ಬೆಳಗ್ಗೆ ಯಮುನಾ ಮತ್ತು ಆಕೆಯ ಸಹೋದರ ಸುದೀಪ ಇಬ್ರು ಈ ಛಾಯಾರವರ ಮನೆ ಹತ್ರ ಬಂದು ಜಗಳಕ್ಕೆ ಶುರು ಮಾಡಿದಾಗ ಅವರ ನಡುವೆ ಈ ಒಂದು ಕೃತ್ಯ ನಡೆದಿರ್ತದೆ. ಆಗ ಈ ಛಾಯಾಳ ಒಬ್ಬ ಅಪ್ರಾಪ್ತ ಮಗ, ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಗಾದ ಬಾಲಕ, ಈತ ಚಾಕುವಿಂದ ಇವರಿಬ್ಬರಿಗೂ ತೆಗೆದಿರೋದಾಗಿ ಪ್ರಾಥಮಿಕವಾಗಿ ತಿಳಿದು ಬಂದಿರ್ತದೆ. ಸೊ ಈ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿದೆ, ತನಿಖೆ ಮುಂದೆ ಮಾಡಲಾಗ್ತದೆ. ಕೊಲೆಯಾದವರ ಹಸ್ಬೆಂಡ್ ಯಾವುದೋ ಒಂದು ಫ್ಯಾಬ್ರಿಕೇಶನ್ ಯೂನಿಟ್ ನಡೆಸ್ತಾ ಇದ್ರು ಅಂತ ತಿಳಿದು ಬಂದಿದೆ. ಅದು ಈಗ ತನಿಖೆಯಿಂದ ತಿಳಿದು ಬರ್ಬೇಕಾಗಿದೆ ಎಕ್ಸಾಕ್ಟ್ ಆಗಿ ಹೇಗಾಯ್ತು ಅಂತ. ಸೊ ಬೆಳಿಗ್ಗೆ ಅವರು ಮನೆಯಿಂದ ಬಂದು ಇಲ್ಲಿ ಇವ್ರ ಮನೆ ಹತ್ರ ಜಗಳ ಮಾಡಿದ್ದಾರೆ ಅಂತ ತಿಳಿದು ಬಂದಿದೆ. ಆ ಜಗಳ ಮಾಡೋ ಸಂದರ್ಭದಲ್ಲಿ ಚಾಕುವಿನಿಂದ ತಿವಿಯಲಾಗಿದೆ. ಸೊ ಈಗ ಚಾಕು ಎಲ್ಲಿಂದ ಬಂತು, ಪ್ರಯರ್ ಪ್ರಿಪರೇಷನ್ ಇತ್ತ ಏನು ಅನ್ನೋದು ತನಿಖೆಯಿಂದ ತಿಳಿದು ಬರ್ಬೇಕಾಗಿದೆ. ಅದೇ ಅದು ತಿಳಿದು ಬರ್ಬೇಕಾಗಿದೆ ಎಕ್ಸಾಕ್ಟ್ ಆಗಿ ಇವ್ರು ತಗೊಂಡೋಗಿದ್ರ ಅಥವಾ ಅಲ್ಲೇ ಮನೆಯಲ್ಲಿ ಅವರು ರೆಡಿಯಾಗಿದ್ದು ಇದು ಮಾಡಿದಾರ ಅನ್ನೋದು ತನಿಖೆಯಿಂದ ತಿಳಿದು ಬರ್ಬೇಕಾಗಿದೆ. ಇಲ್ಲ, ಈ ಹಿಂದೆ ಫ್ಯಾಮಿಲಿ ಜಗಳ ಆಗಿದೆ ಅಂತ ಹೇಳಿ ಒಂದು ದೂರನ್ನ ಕೊಟ್ಟು ಮತ್ತೆ ರಾಜಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ತಿಳಿದು ಬಂದಿದೆ. ಆದ್ರೆ ಕೊಲೆ ಯತ್ನ ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದು ಇದಾಗಿಲ್ಲ. ಈ ಹಿಂದೆ ಅದೆಲ್ಲ ಇನ್ನು ತನಿಖೆ ಮಾಡ್ಬೇಕಾಗಿದೆ, ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅದು ಇನ್ನು ನಮ್ಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದನ್ನು ಕೂಡ ನಾವು ತನಿಖೆ ಮಾಡ್ತೀವಿ. ಈಗ ಸದ್ಯಕ್ಕೆ ಈ ಛಾಯಾ ಮತ್ತು ಆಕೆಯ ಮಗ ಕಾನೂನಿನೊಂದಿಗೆ ಸಂಘರ್ಷಕ್ಕೊಳಗಾದ ಬಾಲಕ ಇದ್ದಾರೆ. ಆಕೆಯ ಪತಿ ಕೂಡ ಇದ್ದಾರೆ. ಬಟ್ ಅವ್ರದ್ದೇನ್ ರೋಲ್ ಅನ್ನೋದು ನಾವು ತನಿಖೆಯಲ್ಲಿ ಕಂಡು ಬಂದ್ರೆ ಅವ್ರನ್ನು ಕೂಡ ಅರೆಸ್ಟ್ ಮಾಡ್ತೀವಿ. ಇದರಲ್ಲಿ ಮಲ್ಲೇಗೌಡ ವಿಕ್ಟಿಮ್ದು ಹಸ್ಬೆಂಡ್. ಅದು ಗೊತ್ತಿಲ್ಲ. ಈ ಘಟನೆ ನಡೆಯೋ ಟೈಮಲ್ಲಿ ಇವರಿಬ್ಬರೇ ಬಂದಿರೋದು ಅಂತ ಗೊತ್ತಾಗಿದೆ. ಇವರಿಬ್ರು ಬಂದಿದ್ರು ಅಂತ. ಮಲ್ಲೇಗೌಡ ಅಲ್ಲಿಗೆ ಬಂದಿರೋದು ಇವತ್ತು ಬೆಳಿಗ್ಗೆ ಇನ್ನು ನಮ್ಗೆ ಮಾಹಿತಿ ಇಲ್ಲ. ಅದನ್ನ ತನಿಖೆ ಮಾಡ್ಬೇಕಾಗಿದೆ ಎಕ್ಸಾಕ್ಟ್ ಆಗಿ. ಇನ್ನು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ದೂರಿನಲ್ಲೂ ಅದ್ರ ಬಗ್ಗೆ ಇನ್ನು ಆಟೋ ಓಡಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಕೂಡ ನಾವು ವೆರಿಫೈ ಮಾಡ್ಬೇಕಾಗುತ್ತೆ. ಸುದೀಪ್, ಯಮುನಾ ಇವರೆಲ್ಲ ಬೆಂಗಳೂರಿನ ನಿವಾಸಿಗಳೇ. ಈ ಯಮುನಾ ಮತ್ತು ಆಕೆಯ ಪತಿ ತಿಗಳರಪಾಳ್ಯ ಮೇನ್ ರೋಡ್ ಅವರು ಅಂತ, ಅಲ್ಲಿ ವಾಸ ಮಾಡೋರು ಅಂತ ತಿಳಿದು ಬಂದಿದೆ.